ಹಲೋ ಗಾಯ್ಸ್, ಇವತ್ತು ವಿಷಯ ಏನಂತಂದರೆ, ವಿಷಯ ಹೇಳೋಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಕನ್ನಡ ಎಕ್ಸ್ಪ್ಲೇನ್ಸ್ಗೆ ಸಪೋರ್ಟ್ ಕೊಡಿ. ಇವತ್ತು ಆ್ಯನ್ಯೂ ಎಕ್ಸ್ಪ್ಲೇನ್ ಬಂದುಬಿಟ್ಟು 100 ಗರ್ಲ್ ಫ್ರೆಂಡ್ಸ್ ಅಂತ. ನಮ್ಮ ಈ ಇರೋ ಹೆಸರು ಬಂದುಬಿಟ್ಟು ರೆಂಟರು ಅಂತ. ನಮ್ಮ ರೆಂಟರು 100 ಜನ ಹುಡುಗಿಗೆ ಪ್ರಪೋಸ್ ಮಾಡಿರ್ತಾನೆ. 100 ಜನ ಹುಡುಗಿರ ಕೈಯಲ್ಲೇನೋ ರಿಜೆಕ್ಟ್ ಮಾಡಿಸ್ಕೊಂಡಿರ್ತಾನೆ. ನಮ್ಮ ಹೀರೋ ಅವನ ಫ್ರೆಂಡನ್ನು ಕರ್ಕೊಂಡು ರೋಡಲ್ಲಿ ಹೋಗ್ತಾ ಇರ್ತಾನೆ. ರೋಡಲ್ಲಿ ಹೋಗ್ತಾ ಇದ್ದಾಗ ಅವನ ಫ್ರೆಂಡ್ ಕೇಳ್ತಾನೆ, ರೆಂಟರು ನಿಂಗೆ ಇದು ಎಷ್ಟನೇ ರಿಜೆಕ್ಷನ್ ಅಂತ. ಆಗ ರೆಂಟರ ನಮ್ಮ ಹೀರೋ ಹೇಳ್ತಾನೆ, ಇದು 100ನೇ ರಿಜೆಕ್ಷನ್ನು ಅಂತ ಹೇಳ್ತಾನೆ. ಅವನ ಫ್ರೆಂಡ್ ಹೇಳ್ತಾನೆ, ರೆಂಟರ ಫ್ರೆಂಡು, ಯಾಕೆ ನನಗೆ ಗರ್ಲ್ ಫ್ರೆಂಡ್ ಬೇಕು ಅಂತ. ನಮ್ಮ ರೆಂಟರ್ ಹೇಳ್ತಾನೆ, ನಾನು ರೊಮ್ಯಾನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ತಾನೆ. ಸರಿ ಆಯಿತು, ನೀನು ಇದೇ ನನಗೆ ಬೇಡ, ನಾನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗ್ತಾಯಿದ್ದೀನಿ, ದೇವ್ರು ನನ್ನ ಮೇಲೆ ಕರುಣೆ ನಡೆಸಿದ್ದಾನೆ ಅಂತ ಹೇಳ್ತಾನೆ. ಆಯಿತು ಸರಿ ಅಂತ ರೋಡಲ್ಲಿ ಹೋಗ್ತಾ ಇರ್ತಾರೆ. ರೋಡಲ್ಲಿ ಹೋಗ್ತಾ ಇದ್ದಾಗ ಅವನ ಫ್ರೆಂಡ್ ಅವನ ದಾರಿಗೆ ಹೋಗ್ತಾನೆ. ನಮ್ಮ ರೆಂಟರ ಬಂದುಬಿಟ್ಟು ದೇವಸ್ಥಾನದ ಕಡೆ ಹೋಗಿ ದೇವ್ರನ್ನ ಬೇಡ್ಕೊಂತ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅವಾಗ ದೇವರು ಪ್ರತ್ಯಕ್ಷ ಆಗಿಬಿಟ್ಟು ನಿನಗೆ ಏನು ಬೇಕು ಅಂತ ಕೇಳ್ತಾರೆ. ಅವಾಗ ನಮ್ಮ ರೆಂಟರ ಹೀರೋ ಬಂದುಬಿಟ್ಟು ನನಗೂ ಒಂದು ಗರ್ಲ್ ಫ್ರೆಂಡ್ ಬೇಕು ಅಂತ ಕೇಳ್ತಾನೆ. ಅಂತ ಕೇಳಿಬಿಟ್ಟು ಒಂದು ಸ್ಕೂಲ್ಗೆ ಅವ್ನ ದಾರಿದಲ್ಲಿ ಸ್ಕೂಲಿಗೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಕ್ಲಾಸ್ ರೂಮ್ಗೆ ಹೋಗೋ ಟೈಮಲ್ಲಿ ಒಂದು ಗೋಡೆ ಹತ್ರ ತಿರ್ಕೊಳ್ತಾ ಇದ್ದಾಗ ಇಬ್ಬರು ಹುಡುಗಿರು ಬಂದು ಒಂದೇ ಸಲ ಡಿಚ್ಚಿ ಹೊಡೆದ್ಬಿಡ್ತಾರೆ. ಆಗ ನಮ್ಮ ಹೀರೋ ಅವ್ರ ಹುಡುಗಿರಿಗೆ ಸಾರಿ ಅಂತ ಹೇಳ್ಬಿಟ್ಟು ಇಬ್ಬರು ಸಾಕೆ ಅಂತ ಹೇಳ್ಬಿಟ್ಟು ಕೈ ಕೊಡ್ತಾನೆ. ಆದರೆ ಅವನು ಹುಡುಗಿರ ಕಡೆ ನೋಡಿದ ತಕ್ಷಣವೇ ಅವ್ನ ಬಾಡಿಯೆಲ್ಲ ಕರೆಂಟ್ ಶಾಕ್ ಹೊಡೆದ್ಬಿಡ್ತೈತೆ. ಹುಡುಗಿರಿಗೂ ಆ ಥರ ಹೊಡಿತೈತೆ. ಅವ್ರಿಗೆ ಗೊತ್ತಾಗಿತ್ತೈತೆ ಇದೇನು ಫೀಲಿಂಗು ಅಂತ ಹೇಳ್ಬಿಟ್ಟು ಆ ಹುಡುಗಿರು ಕಾಲು ನೋವು ಅಂತ ಸುಮ್ಮನೆ ಹಂಗೆ ಆ್ಯಕ್ಟಿಂಗ್ ಮಾಡ್ತಾರೆ. ಅವನ್ನ ಕರ್ಕೊಂಡು ನರ್ಸಸ್ ಆಫೀಸ್ಗೆ, ಅಂದರೆ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆ ಹುಡುಗಿರನ್ನ ಅವನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗೋ ರೋಡಲ್ಲಿ ಇಬ್ಬರು ಹುಡುಗಿರು ಪಕ್ಕದಲ್ಲಿ ಹೋಗ್ತಾ ಇರ್ತಾರೆ. ಅವ್ರು ಏನು ಅನ್ಕೊಂತಾರೆ ಅಂತಂದರೆ, ಒಂದು ಮಾತಾಡ್ಕೊತಾ ಇರ್ತಾರೆ ಒಂದು ವಿಷಯ. ಸ್ಕೂಲ್ದು ಒಂದು ತೋಟ ಇದೆ. ಆ ತೋಟದಲ್ಲಿ 4 ಎಲೆ ಇರೋ ರೆಂಬೆ ಒಂದು ಸಿಕ್ಕಿದ್ರೆ ಅವರು ಏನನ್ನ ಅನ್ಕೊಳ್ಳಿ ಅದಾಗ್ತೈತೆ ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಹುಡುಗಿರು ಇಬ್ಬರೂ, ನಮ್ಮ ಹೀರೋ ಜೊತೆ ಇರೋ ಇಬ್ಬರು ಹುಡುಗಿರು ಅದನ್ನ ಕೇಳಿಸ್ಕೊಂಡು ಅರ್ಧ ದಾರಿದಲ್ಲೇ ಅವನ್ನ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ ಆ ಎಲೆನ ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಹೀರೋ ಹಂಗೆ ಹೋಗ್ತಾ ಒಬ್ಬ ಟೀಚರ್ಗೆ ಸ್ಪೆಕ್ಸ್ ಬಿದ್ದೋಗ್ಬಿಟ್ಟಿರ್ತೈತೆ. ಆ ಸ್ಪೆಕ್ಸ್ನ ಕೆಳಗಡೆ ಹುಡ್ಕೊಂಡು ನಮ್ಮ ಹೀರೋಯಿನ್ಸ್ನ ಹುಡುಗಿರನ್ನ ನೋಡ್ತಾನೆ ಏನು ಮಾಡ್ತಾಯಿದ್ದಾರೆ ಅಂತ. ನಮ್ಮ ಹೀರೋಯಿನ್ಸ್ ಬಂದುಬಿಟ್ಟು, ಅಂದರೆ ಹುಡುಗಿರು ತೋಟದಲ್ಲಿ ಆ ಎಲೆನ ರೆಂಬೆನ ಹುಡುಕ್ತಾ ಇರ್ತಾರೆ, 4 ಲೀಫ್ ಎಲೆನ. ಆಗ ನಮ್ಮ ಹೀರೋ ಸರಿ ಅಂತ ಹೇಳ್ಬಿಟ್ಟು ಅವ್ರು ಕಷ್ಟ ಬೀಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಒಂದು ಜ್ಯೂಸ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರಿಗೂ 3 ಜನಕ್ಕೂ ಒಂದು 3 ಕ್ಯಾನ್ ಜ್ಯೂಸ್ ತೊಗೊಂಡು ಹೋಗ್ತಾ ಇರ್ತಾನೆ, ಟಿನ್ ಕ್ಯಾನ್. ಹೋಗ್ತಾ ಒಬ್ಬ ಹುಡುಗಿ ವಾಶ್ರೂಮ್ಗೆ ಹೋಗಿರ್ತಾಳೆ. ಒಬ್ಬ ಹುಡುಗಿ ಹುಡುಕ್ತಾ ಇರ್ತಾಳೆ. ಆ ಹುಡುಗಿನ ಕೇಳ್ತಾನೆ, ಇನ್ನೊಬ್ಬ ಹುಡುಗಿಯಲ್ಲಿ ಅಂತ. ಆ ಹುಡುಗಿ ಎತ್ಕೊಂಡು ವಾಶ್ರೂಮ್ಗೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ನಮ್ಮ ಹುಡುಗ ಬಂದುಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಜ್ಯೂಸ್ ಕೊಡ್ತಾನೆ. ಆ ಹುಡುಗಿ ಅಲ್ಲಿಂದ ಆ ಹುಡುಗಿ ಓಡೋಗ್ಬಿಡ್ತಾಳೆ. ಆ ಇನ್ನೊಬ್ಬ ಹುಡುಗಿ ಬಂದುಬಿಟ್ಟು ರೆಸ್ಟ್ ರೂಮಿಂದ ಈಚೆ ಬಂದಿರ್ತಾಳೆ. ನಮ್ಮ ಹೀರೋನ ಕೇಳ್ತಾಳೆ, ರೆಂಟರ್ ಏನು ಮಾಡ್ತಾಯಿದ್ದಿ ಅಂತ. ನಮ್ಮ ಹೀರೋ ಬಂದುಬಿಟ್ಟು, ನೀವು ಕಷ್ಟ ಬೀಳ್ತಾಯಿದ್ರಲ್ಲ ಅದಕ್ಕೆ ಒಂದು ಜ್ಯೂಸ್ ತೊಗೊಂಬಂದೆ ಅಂತ ಹೇಳ್ತಾನೆ. ಆ ಹುಡುಗಿ, ನನಗೆ ಇಷ್ಟು ಜ್ಯೂಸ್ ಬೇಡ, ಇಂಡೈರೆಕ್ಟ್ ಕಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಜ್ಯೂಸ್ ಬೇಡ ನನಗೆ, ಅದೇ ಸ್ವಲ್ಪ ನೀನು ಕುಡಿದು ನನಗೆ ಸ್ವಲ್ಪ ಕೊಡು ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಬಂದುಬಿಟ್ಟು, ಅದಕ್ಕೆ ನಾನೊಂದು ಚಿಕ್ಕ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಹಂಗಿದ್ರೆ ಕೂಡ ನನಗೆ ಅಷ್ಟು ಬೇಡ, ನೀನು ಸ್ವಲ್ಪ ಕುಡಿದು ನನಗೆ ಕೊಡೆ ಅಂತ ಹೇಳ್ತಾನೆ. ಆಯಿತು ನಮ್ಮ ಹೀರೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಕುಡಿತಾನೆ. ಕುಡಿದ್ಬಿಟ್ಟು ಕೊಡ್ತಾನೆ. ನಮ್ಮ ಹೀರೋಗೆ ಅವಾಗ ರಿಯಲೈಸ್ ಆಗ್ತೈತೆ ಅದೇ ಇಂಡೈರೆಕ್ಟ್ ಕಿಸ್ ಅಂತ. ಆ ಹುಡುಗಿ ಬಾಯಿ ಹತ್ರ ಇಟ್ಕೊಳ್ತಾ ಇದ್ದಂಗೆ ನಮ್ಮ ಹೀರೋ ಆ ಹುಡುಗಿ ಹೆಸರು ಕರೆದು ಬಿಡ್ತಾನೆ. ಆಗ ಆ ಹುಡುಗಿ ಜ್ಯೂಸ್ನ ಕೆಳಗಡೆ ಬಿಡಿಸ್ಬಿಡ್ತಾಳೆ ಅಷ್ಟೇ. ಆವಾಗ ಆ ಹುಡುಗಿ ನಮ್ಮ ಹೀರೋನ ಹಿಡ್ಕೊಂಡು ಐ ಲವ್ ಯು ಅಂತ ಹೇಳ್ಬಿಡ್ತಾಳೆ. ಅವಾಗ ಇನ್ನೊಬ್ಬ ಹುಡುಗಿ ಅವ್ನು ಜ್ಯೂಸ್ ಕೊಟ್ಟ ಅಂತ ಹೇಳ್ಬಿಟ್ಟು ಅವಳು ಜ್ಯೂಸ್ ತೊಗೊಂಬರೋಕ್ಕೆ ಅಂತ ಹೋಗಿರ್ತಾಳೆ. ಆ ಹುಡುಗಿ ಬಂದುಬಿಟ್ಟು ಈ ಹುಡುಗಿನ ಕೇಳ್ತಾಳೆ, ಏನು ಮಾಡ್ತಾ ಇದ್ದೀಯ ಅಂತ ಹೇಳ್ಬಿಟ್ಟು, ಯಾಕೆ ಹೇಳಿದೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ನಾನೊಬ್ಬಳೇ ಅಲ್ಲ ಸೇಮ್ ಫೀಲಿಂಗ್ ಇರೋದು ತಾನೇ ಅಂತ ಕೇಳ್ತಾಳೆ. ಅವಾಗ ನಮ್ಮ ಜ್ಯೂಸ್ ತಗೊಂಬಂದಿರೋ ಹುಡುಗಿ ಅಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿನೂ ನಮ್ಮ ಹೀರೋಗೆ, ನಿನಗೆ ಬೇಕಾಗಿದ್ರೆ ನಾನು ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ಬಿಡ್ತಾಳೆ, ಐ ಲವ್ ಯು ಅಂತ. ಆಗ ಇಬ್ಬರು ಹುಡುಗಿರು ಕೇಳ್ತಾರೆ, ನೀನು ಯಾರನ್ನ ಲವ್ ಮಾಡ್ತೀಯಾ ಹೇಳು ಅಂತ ಹೇಳ್ತಾರೆ. ಆವಾಗ ನಮ್ಮ ಹೀರೋ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಹಂಗೆ ದೇವಸ್ಥಾನ ಹತ್ರ ಹೋಗಿ ದೇವ್ರನ್ನ ಕರೆದ್ಬಿಟ್ಟು ಮತ್ತೆ ಕೇಳ್ತಾನೆ. ದೇವ್ರು ಪ್ರತ್ಯಕ್ಷ ಆಗಿಬಿಟ್ಟು ಏನು ಅಂತ ಕೇಳ್ತಾನೆ. ಆಗ ನಮ್ಮ ಹೀರೋ, ನಾನು ಇಬ್ಬರು ಹುಡುಗಿರಲ್ಲಿ ಯಾವ ಹುಡುಗಿನ ಸೆಲೆಕ್ಟ್ ಮಾಡಲಿ ಅಂತ ಕೇಳ್ತಾನೆ. ಆಗ ದೇವ್ರು ಬಂದುಬಿಟ್ಟು, ನೀನು ಒಬ್ಬ ಹುಡುಗಿನ ನೀನು ಆ್ಯಕ್ಸೆಪ್ಟ್ ಮಾಡಿದ್ರೆ ಇನ್ನೊಬ್ಬ ಹುಡುಗಿ ಸತ್ತೋಗ್ಬಿಡ್ತಾಳೆ ಅಂತ ಹೇಳ್ತಾನೆ. ನಮ್ಮ ಹೀರೋ ಶಾಕ್ ಆಗಿಬಿಡ್ತಾನೆ. ಆಗ ದೇವ್ರನ್ನ ಕೇಳ್ತಾನೆ, ಏನಾಯಿತು ಅಂತ ಕೇಳಿದಾಗ ದೇವ್ರು ಹೇಳ್ತಾನೆ, ನಾನು ಫಸ್ಟ್ ಟೈಮ್ ಬ್ಲೂ ಫಿಲಮ್ ನೋಡ್ತಾ ಇದ್ದೆ. ಅವಾಗ ಒಂದು ಮಿಸ್ಟೇಕ್ ಆಗಿಬಿಡ್ತು. ನಿನಗೆ ಇದರಲ್ಲಿ ಜೀವನದಲ್ಲಿ ಒಂದು ಗರ್ಲ್ ಫ್ರೆಂಡ್ ಬರೆಯೋಕೆ ಹೋಗಿ 100 ಜನಕ್ಕೆ ಬದ್ಬಿಟ್ಟೆ ಅಂತ ಹೇಳ್ತಾನೆ. ನೀನು ಒಬ್ಬ ಹುಡುಗಿನ ಆ್ಯಕ್ಸೆಪ್ಟ್ ಮಾಡಿ ಇನ್ನೊಬ್ಬ ಹುಡುಗಿನ ಬಿಟ್ಬಿಟ್ರೆ ಇನ್ನೊಬ್ಬ ಹುಡುಗಿ ಸತ್ತೋಗ್ಬಿಡ್ತಾಳೆ ಅಂತ ಹೇಳ್ತಾನೆ. ನಮ್ಮ ಹೀರೋ ಬಂದುಬಿಟ್ಟು ಶಾಕ್ ಆಗಿಬಿಟ್ಟು ಅಲ್ಲಿಂದ ಹೋಗ್ತಾ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವ್ನು ಯೋಚನೆ ಮಾಡ್ತಾನೆ, ಒಬ್ಬ ಹುಡುಗಿಗೆ ಹೇಳ್ದಿರ ಇನ್ನೊಬ್ಬ ಹುಡುಗಿನ ನಾನು ಲವ್ ಮಾಡ್ಬೋದಲ್ಲ, ಇಬ್ಬರೂ ಆ ಥರ ಮಾಡಿದ್ರೆ ಇಬ್ಬರನ್ನೂ ಲವ್ ಮಾಡ್ಬೋದು ಅಂತ ಅನ್ಕೊತಾನೆ. ಆದರೆ ತಪ್ಪು ಅಂತ ಅವನಿಗೂ ಗೊತ್ತಾಗುತ್ತೆ. ಆದರೆ ಬೆಳಗ್ಗೆ ಇಬ್ಬರು ಹುಡುಗಿರು ಸ್ಕೂಲ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾರನ್ನ ಪಿಕ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಹೋಗ್ತಾನೆ. ಫುಲ್ ಮಣ್ಣಾಗಿರ್ತಿತ್ತೆ. ಆ ಹುಡುಗಿರಿಬ್ಬರು ಕೇಳ್ತಾರೆ, ಏನಾಯ್ತು ರೆಂಟರ್ ನಿನಗೆ ಅಂತ ಕೇಳ್ತಾರೆ. ಆವಾಗ ನಮ್ಮ ಹೀರೋ ಬಂದುಬಿಟ್ಟು ಏನಿಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ಯಾರನ್ನ ಪಿಕ್ ಮಾಡ್ತಾಯಿದ್ದೆ ನಮ್ಮಲ್ಲಿ ಅಂತ ಕೇಳ್ತಾನೆ.
ಆಗ ನಮ್ಮ ಹೀರೋ ನಾನು ನಿಮ್ಮಿಬ್ಬರನ್ನೂ ಪಿಕ್ ಮಾಡ್ತೀನಿ, ನಮ್ಮಿಬ್ಬರನ್ನೂ ಲವ್ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳ್ತಾನೆ. ಒಬ್ಬ ಹುಡುಗಿ ಬಂದುಬಿಟ್ಟು ನೀನೇನು ಹುಚ್ಚಾನ ಅಂತ ಹೇಳ್ತಾಳೆ. ಇನ್ನೊಬ್ಬ ಹುಡುಗಿ ಬಂದುಬಿಟ್ಟು ಸರಿ ಆಯಿತು ನಾನೇನು ಅಂದ್ಕೊಳಲ್ಲ, ನೀನು ಎಷ್ಟು ತನಕ ನಾನು ಲವ್ ಮಾಡ್ತೀಯ ನಾನೇನು ಅಂದ್ಕೊಳಲ್ಲ ಅಂತ ಹೇಳ್ತಾಳೆ. ಅವಾಗ ನಮ್ಮ ಹೀರೋ ಬಂದುಬಿಟ್ಟು ಅವನು ಅವತ್ತು ನೈಟೆಲ್ಲ ಸ್ಕೂಲ್ ಹತ್ರ ಬಂದು 4 ಎಲೆ ಇರೋ ರೆಂಬೆನ ಹೊಡ್ಕಿರ್ತಾನೆ. ಅದನ್ನ ಇಬ್ಬರಿಗೂ ನೋಡಿಸಿ ಇದು ಮಾಡ್ತಾನೆ. ಆದರೆ ನಿನಗೆ ಬೇಡ ಅಂತಂದರೆ ಒಬ್ಬಳಿಗೆ ಇನ್ನೊಬ್ಬ ಹುಡುಗಿ ನಿನಗೆ ಬೇಡ ಅಂದರೆ ನೀನು ಲವ್ ಮಾಡಬೇಡ, ನಾನು ಒಬ್ಬನೇ ಇರ್ತೀನಿ ಬೇಕಾದರೆ ಅಂತ ಹೇಳ್ತಾಳೆ. ಏನು ನೀನು ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತಾಳೆ. ಆಯಿತು ನಾನು ಲವ್ ಮಾಡ್ತೀನಿ ನೀನು ಒಬ್ಬಳೇನ ಅಂತ ಹೇಳ್ಬಿಟ್ಟು ಅವಳು ಲವ್ ಮಾಡ್ತಾಳೆ. ಆಗ ಇಬ್ಬರನ್ನೂ ಆ್ಯಕ್ಸೆಪ್ಟ್ ಮಾಡ್ತಾನೆ, ಅವನು ಇಬ್ಬರನ್ನೂ ಆ್ಯಕ್ಸೆಪ್ಟ್ ಮಾಡ್ತಾಳೆ. ಅಷ್ಟೇ. ಸೆಕೆಂಡ್ ಚಾಪ್ಟರ್ ಬೇಕಂತ ಅಂದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.